ನಮಗೆ ಇನ್ವಿಟೇಷನ್ ಕೊಟ್ಟಿಲ್ಲ ಅನ್ನುವಂಥ ಒಂದು ರಾಜಕೀಯ ಹೇಳಿಕೆಗಳು ಇಡೀ ದೇಶದಲ್ಲಿ ಧ್ವನಿಸ್ತಾ ಇವೆ, ಪ್ರತಿಧ್ವನಿಸ್ತಾ ಇವೆ. ಮುಸ್ಲಿಂ ಮತ ಕ್ರೋಢೀಕರಣದ ಮೂಲಕವೇ ನಾವು MP ಎಲೆಕ್ಷನ್ನಲ್ಲಿ ನಾವು ಗೆಲುವನ್ನು ಸಾಧಿಸಬೇಕಾಗಿದೆ. ಪಂಚರಾಜ್ಯ ಚುನಾವಣೆಯಲ್ಲಿ ಇವರ ಯಾವುದೇ ಬಿಟ್ಟಿ ಭಾಗ್ಯಗಳು ಅಲ್ಲಿ ಕೆಲಸ ಮಾಡಿಲ್ಲ. ಅಲ್ಲಿ ಕೊನೆಗೂ ಕೆಲಸ ಮಾಡಿದ್ದು ಅಭಿವೃದ್ಧಿ ರಾಜಕೀಯ. ಬಹುಸಂಖ್ಯಾತರ ವಿಶ್ವಾಸವನ್ನ ಈ 75 ವರ್ಷಗಳಲ್ಲಿ ಕಾಂಗ್ರೆಸ್ಸಿಗರು ಎಷ್ಟು ಗೌರವಿಸಿದ್ದಾರೆ. ಈ ದೇಶದ ಬಹುಸಂಖ್ಯಾತರ ಭಾವನೆಯೊಟ್ಟಿಗೆ ಅತ್ಯಂತ ನಿಷ್ಠುರವಾಗಿ ನಿಷ್ಕರುಣೆಯಿಂದ ವರ್ತಿಸ್ತಾ ಇರುವುದು ನೀವೇ ಹೊರತು ಬೇರೆ ಪಕ್ಷಗಳಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ರಾಮ ಮಂದಿರದ ಉದ್ಘಾಟನೆಯ ಕ್ಷಣಗಣನೆ ಇನ್ನೇನು ಕೆಲವೇ ದಿನಗಳಲ್ಲಿ 500 ವರ್ಷಗಳ ಕನಸು ನನಸಾಗುವ ಹೊತ್ತು. ಇಡೀ ಅಯೋಧ್ಯೆ ಶೃಂಗಾರಗೊಂಡಿದೆ. ಇಡೀ ಅಯೋಧ್ಯೆ ರಾಮನ ಜನ್ಮಸ್ಥಳವಾಗಿ ಅದು ಇಡೀ ವಿಶ್ವದ ಗಮನವನ್ನು ಸೆಳೆತಾ ಇದೆ. ನಮಗೆ ಇನ್ವಿಟೇಷನ್ ಕೊಟ್ಟಿಲ್ಲ ಅನ್ನುವಂಥ ಒಂದು ರಾಜಕೀಯ ಹೇಳಿಕೆಗಳು ಇಡೀ ದೇಶದಲ್ಲಿ ಧ್ವನಿಸ್ತಾ ಇವೆ, ಪ್ರತಿಧ್ವನಿಸ್ತಾ ಇದೆ. ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ಸಿನ ಸವದಿಯಿಂದ ಹಿಡಿದು ಶೆಟ್ಟರಿಂದ ಹಿಡಿದು ಪ್ರತಿಯೊಬ್ಬರು ನಾವು ದುಡ್ಡು ಕೊಟ್ಟಿದ್ದೇವೆ, ಆದರೆ ನಮಗೆ ಇನ್ವಿಟೇಷನ್ ಕೊಟ್ಟಿಲ್ಲ. ಇಲ್ಲೂ ರಾಜಕೀಯ ಮಾಡ್ತಾ ಇದೆ BJP. DCMಗೆ ಕೊಟ್ಟಿಲ್ಲ, ಸಿದ್ದರಾಮಯ್ಯಗೆ ಕೊಟ್ಟಿಲ್ಲ, ನಿಖಿಲ್ ಕುಮಾರಸ್ವಾಮಿಗೆ ಕೊಡ್ತೀರಿ, ಈ ಥರದ ಮಾತುಗಳು ಇವತ್ತಿಗೂ ಕೇಳಿಬರ್ತಾ ಇದೆ. ನಾವು ಹಿಂದೂಗಳನ್ನು ಅಥವಾ ಹಿಂದುತ್ವವನ್ನೇನೋ BJP ಗುತ್ತಿಗೆ ತೆಗೆದುಕೊಂಡಿದೆಯೇ, ನಾವು ರಾಮ ಮಂದಿರದ ಅಥವಾ ನಾವು ರಾಮ ಭಕ್ತರು, ನಮ್ಮ ಊರಲ್ಲೂ ರಾಮ ಇದ್ದಾನೆ, ಸ್ವತಃ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರಿನಲ್ಲೇ ರಾಮ ಇದ್ದಾನೆ, ನಾವು ಸಾವಿರಾರು ರಾಮ ದೇವಸ್ಥಾನವನ್ನು ಕಟ್ಟಿದ್ದೇವೆ, ನಾವು ಹಿಂದೂ ವಿರೋಧಿಗಳಲ್ಲ, ರಾಮ ವಿರೋಧಿಗಳಲ್ಲ, ರಾಮನ ಮಂದಿರದ ಉದ್ಘಾಟನೆಯ ವಿರೋಧಿಗಳು ಅಲ್ಲ ಅನ್ನುವಂಥ ಹೇಳಿಕೆಗಳನ್ನು ಕಾಂಗ್ರೆಸ್ಸಿಗರು ಕೊಡ್ತಾನೇ ಬರ್ತಾಯಿದ್ರು. ಇಂಡಿಯಾ ಕೂಟದ ಮಿತ್ರ ಪಕ್ಷಗಳು ಇನ್ನಿಲ್ಲದ ಹಾಗೆ ಎಡಪಕ್ಷಗಳು ಇನ್ವಿಟೇಷನನ್ನು ಕೊಟ್ಟ ತಕ್ಷಣ ನಾವು ಹೋಗುವುದಿಲ್ಲ ಅನ್ನೋದನ್ನು ಕ್ಲಿಯರ್ ಮಾಡಿದವು. ಪಶ್ಚಿಮ ಬಂಗಾಳದ ದೀದಿ ನಾವು ಹೋಗುವುದಿಲ್ಲ ಅನ್ನೋದನ್ನು ಕ್ಲಿಯರ್ ಮಾಡಿದವು. ಆದರೆ ಕಾಂಗ್ರೆಸ್ಸಿನಲ್ಲಿ ಸ್ವತಃ ದಿಗ್ವಿಜಯ್ ಸಿಂಗ್ ಅವರು ಹೇಳಿದ ಹಾಗೆಯೇ ಸೋನಿಯಾ ಗಾಂಧಿಯವರು ಬಹಳ ಪಾಸಿಟಿವ್ ಆಗಿದ್ದಾರೆ, ಪ್ರಾಯಶಃ ಹೋಗಬಹುದು, ಇಲ್ಲದೇ ಇದ್ದರೆ ಖರ್ಗೆ ಅವರನ್ನಾದರೂ ಪ್ರಾತಿನಿಧಿಕವಾಗಿ ಕಳಿಸಬಹುದು ಅನ್ನುವಂಥ ಮಾತನ್ನು ಆಡ್ತಾನೇ ಬರ್ತಾಯಿದ್ರು. ಅದರ ಮಧ್ಯೆ 3 ದಿನದ ಹಿಂದೆ ನಿಮ್ಮ ವೈಯಕ್ತಿಕ ಆಯ್ಕೆ ಅಭಿರುಚಿ, ನಿಮಗೆ ಹೋಗಬೇಕು ಅಂತಿದ್ದರೆ ಕಾಂಗ್ರೆಸ್ಸಿನ ಪಕ್ಷೀಯವಾಗಿ ಯಾವುದೇ ರೀತಿಯ ಕಟ್ಟುಪಾಡುಗಳಿಲ್ಲ, ಹೋಗಬಾರದು ಅನ್ನುವಂಥ ಯಾವುದೇ ವಿರೋಧ ಇಲ್ಲ, ನೀವು ಹೋಗಬಹುದು ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಆವಾಗಲೂ ಖರ್ಗೆ ಅವರು ಹೋಗ್ತಾರಾ, ಸೋನಿಯಾ ಗಾಂಧಿ ಅವರು ಹೋಗ್ತಾರಾ ಅನ್ನುವಂಥ ಪ್ರಶ್ನೆ ಜೀವಂತವಾಗೇ ಇತ್ತು. ಈಗ ಆ ಪ್ರಶ್ನೆಗೆ ತಕ್ಕ ಉತ್ತರ ಬಂದಿದೆ. ಕೊನೆಗೂ ತಿಣುಕಾಡಿ ಹುಡುಕಾಡಿ ರಾಮನ ಮಂದಿರ ಬಾಬ್ರಿ ಮಸೀದಿ ಆಳದಲ್ಲಿ ಪೂರ್ವ ದೇವಸ್ಥಾನವಾಗಿತ್ತು, ಅದು ಬಹಳ ಕಾಲದಿಂದ ಅಲ್ಲಿ ರಾಮನ ದೇವಸ್ಥಾನ ಇತ್ತು ಅನ್ನೋದಕ್ಕೆ ನಮ್ಮ ಏನು ಉತ್ಖನನ ತಜ್ಞರು ಹೇಗೆ ಅಲ್ಲಿಯ ಸಾಕ್ಷ್ಯಗಳನ್ನು ಕೊಟ್ಟರು, ಆ ಎಲ್ಲ ಸಾಕ್ಷ್ಯಗಳ ಆಧಾರದಲ್ಲಿ ಸುಪ್ರೀಂ ಕೋರ್ಟು ಒಂದು ಐತಿಹಾಸಿಕವಾದ ತೀರ್ಪನ್ನು ಕೊಡ್ತು. ಹಾಗೆಯೇ ಇವರು ಈಗ ಹೇಗೂ ಒಂದು ಬಿಸಿ ತುಪ್ಪ ಇದು, ಅವರು ಕರೆಯದೇ ಇದ್ದರೆ ಕರೆಯಲಿಲ್ಲ ಅಂತ ವಿರೋಧಿಸ್ಬೋದಿತ್ತು. ಆದರೆ ರಾಮ ಮಂದಿರದ ಉದ್ಘಾಟನೆಗೆ ಪ್ರಥಮ ಪಾದದಲ್ಲೇ ಕಾಂಗ್ರೆಸ್ಸಿನ ಹಿರಿಯ ನಾಯಕರಿಗೆ ಅಧಿನಾಯಕಿಗೆ ಕರೆಯೋಲೆ ಕೊಟ್ಟಿರೋದ್ರಿಂದ ಈಗ ಅದರ ವಿರೋಧಿಸಿದ್ರು ಕಷ್ಟ, ಹೋದರೂ ಕಷ್ಟ. ಹೋದರೆ ನಮ್ಮ ಸಾಂಪ್ರದಾಯಿಕವಾದಂಥ ವೋಟ್ ಬ್ಯಾಂಕಿನ ಕಥೆ ಏನು? ಕರ್ನಾಟಕದಲ್ಲಿ ನಾವು ಕಂಪ್ಲೀಟ್ ಆಗಿ ಅಲ್ಪಸಂಖ್ಯಾತರ ಮತದ ಕ್ರೋಢೀಕರಣದಿಂದಲೇ ಅಭೂತಪೂರ್ವವಾದಂಥ ಯಶಸ್ಸನ್ನು ಕಂಡಿದ್ದೇವೆ.
ಇದೇ ಸೂತ್ರವನ್ನು ಇಡೀ ದೇಶಕ್ಕೆ ನಾವು ಅಳವಡಿಸಬೇಕಿದೆ. ಮುಸ್ಲಿಂ ಮತ ಕ್ರೋಢೀಕರಣದ ಮೂಲಕವೇ ನಾವು MP ಎಲೆಕ್ಷನ್ನಲ್ಲಿ ನಾವು ಗೆಲುವನ್ನು ಸಾಧಿಸಬೇಕಾಗಿದೆ. ಹಾಗಾಗಿ ರಾಮ ಮಂದಿರದ ಉದ್ಘಾಟನೆಗೆ ನಾವು ಹೋದರೆ ನಮ್ಮ ಸಾಂಪ್ರದಾಯಿಕವಾದ ವೋಟ್ ಬ್ಯಾಂಕಿನ ಆ ಭದ್ರಕೋಟೆ ಬಿರುಕು ಬಿಡಬಹುದೇ ಅನ್ನುವಂಥ ಪ್ರಶ್ನೆ ಅವರನ್ನು ಕಾಡಿದ್ದು. ಯಾಕೆಂದರೆ ಪಂಚ ರಾಜ್ಯ ಚುನಾವಣೆಯಲ್ಲಿ ಮಹಿಳೆಯರ ಮತ ಕ್ರೋಢೀಕರಣಗೊಂಡು ಅದು ಮೋದಿಯವರ ಬಹಳ ದೊಡ್ಡ ಯಶಸ್ಸಿನ ಗಂಟಾಗಿ ಇಡುಗಂಟಾಗಿ ಅಲ್ಲಿ ಕಂಡದ್ದು ಕಾಂಗ್ರೆಸ್ ಅದನ್ನು ಗಮನಿಸಿದೆ. ಇನ್ನೊಂದು, ಇಡೀ ಪಂಚರಾಜ್ಯ ಚುನಾವಣೆಯಲ್ಲಿ ಇವರ ಯಾವುದೇ ಬಿಟ್ಟಿ ಭಾಗ್ಯಗಳು ಅಲ್ಲಿ ಕೆಲಸ ಮಾಡಿಲ್ಲ. ಅಲ್ಲಿ ಕೊನೆಗೂ ಕೆಲಸ ಮಾಡಿದ್ದು ಅಭಿವೃದ್ಧಿ ರಾಜಕೀಯ. ಮೋದಿಯವರ ಮೇಲಿನ ಪ್ರೀತಿ, ವಿಶ್ವಾಸ, ನಿರೀಕ್ಷೆ, ಯೋಗಿಯವರ ಮೇಲಿನ ಪ್ರೀತಿ, ವಿಶ್ವಾಸ, ನಿರೀಕ್ಷೆ, ರಾಮ ಮಂದಿರದ ಉದ್ಘಾಟನೆ ಅಥವಾ ರಾಮ ಮಂದಿರದ ಒಂದು ಸ್ಥಾಪನೆ ಸಂಸ್ಥಾಪನೆ ಅದು ಕೂಡ ಅಲ್ಲಿ ಕೆಲಸ ಮಾಡಿದೆ. ಹೀಗಾಗಿ ಹೋಗಲೂ ಆಗದೆ ಬಿಡಲೂ ಆಗದೆ ಈ ಗೊಂದಲದಲ್ಲಿ ಇತ್ತು ಕಾಂಗ್ರೆಸ್ಸು. ಇದರ ಮಿತ್ರ ಪಕ್ಷಗಳಂತೂ ಏನಲ್ಲಿ ತಿಥಿ ಊಟಕ್ಕೆ ಕರೀತಾ ಇದ್ದಾರೋ ಅಥವಾ ಯಾರ್ದಾದ್ರೂ ಬರ್ತ್ಡೇ ಅಂತ ಕರೀತಾ ಇದ್ದಾರೋ ಹಾಗೆ ಹೀಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದರು. ಕೊನೆಗೂ ಕಾಂಗ್ರೆಸ್ ಒಂದು ಸೂತ್ರವನ್ನು ಕಂಡುಕೊಂಡಿದೆ. ಕಳ್ಳನಿಗೊಂದು ಪಿಳ್ಳೆನವ ಅಂತಾರಲ್ಲ, ಹಾಗೆ ತಿಣಕಾಡಿ ಹುಡುಕಾಡಿ ಏನಾದರೂ ಒಂದು ಬಚಾವಿನ ಸೂತ್ರವನ್ನು ಹುಡುಕಬೇಕಲ್ಲ, ಅದನ್ನು ಹುಡುಕಿಕೊಂಡಿದೆ. ಅದು ಏನು ಹಾಗಾದರೆ? ನಾವು ರಾಮ ಮಂದಿರದ ಉದ್ಘಾಟನೆಗೆ ಹೋಗುವುದಿಲ್ಲ. ಮೊದಲ ವಾಕ್ಯ. ಹೋಗುವುದಿಲ್ಲ ಅಂತಂದರೆ ಏನು? ನಾವು ಸುಪ್ರೀಂ ಕೋರ್ಟ್ ತೀರ್ಪನ್ನು ಒಪ್ಕೊಂಡಿದ್ದೇವೆ, ರಾಮನನ್ನು ಒಪ್ಕೊಳ್ತೇವೆ, ರಾಮ ಮಂದಿರವನ್ನು ಒಪ್ಪಿಕೊಳ್ತೇವೆ, ನಾವು ಹಿಂದೂ ವಿರೋಧಿಗಳಲ್ಲ, ರಾಮನ ವಿರೋಧಿಗಳಲ್ಲ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಹಾಗಾದರೆ ರಾಮನ ಮಂದಿರದ 500 ವರ್ಷದ ಹೋರಾಟದಲ್ಲಿ ಈ 75 ವರ್ಷದ ಸ್ವತಂತ್ರ ಭಾರತದ ಕಾಲಮಾನದಲ್ಲಿ ಸಂದರ್ಭದಲ್ಲಿ ಅದನ್ನು ಕೋರ್ಟಿನವರೆಗೆ ವಿರೋಧಿಸಲಿಕ್ಕೇನೆ ಕಾನೂನಿನ ಹೋರಾಟವನ್ನು ತಮ್ಮ ಪಕ್ಷದ ಲಾಯರನ್ನೇ ಇಟ್ಟು ಮಾಡಿದಂಥದ್ದು ಯಾರು, ಹೇಗೆ, ಏನು, ಅದು ದೇಶದ ಮುಂದಿದೆ. ನೀವು ಯಾವುದೇ ರೀತಿಯಲ್ಲೂ ನಾವು ಈಗ ರಾಮನ ಭಕ್ತರು, ಹಿಂದುತ್ವವನ್ನು ಒಪ್ಪಿಕೊಳ್ತೇವೆ, ನಾವು ಹಿಂದೂಗಳು, ನಾವು ರಾಮ ಮಂದಿರದ ಉದ್ಘಾಟನೆಗೆ ನಾವೇನು ವಿರೋಧಿಗಳಲ್ಲ, ರಾಜೀವ್ ಗಾಂಧಿಯವರೇ ಅದರ ಬಾಗಿಲನ್ನು ತೆಗೆಸಿದ್ದು ಇತ್ಯಾದಿ ಯಾವುದೇ ನಿಮ್ಮ ತೇಪೆ ಹಾಕುವಂಥ ಹೇಳಿಕೆಗಳನ್ನು ಕೊಟ್ಟರೂ ಕೂಡ ಜನ ನೀವು ವಿರೋಧಿಸಿದ್ದನ್ನು, ರಾಮಲಲ್ಲನ ಮೂರ್ತಿಯನ್ನು ತೆಗೆದು ಬಿಸಾಡಿ ಅಂತೇಳಿದ್ದ ಜವಾಹರ್ಲಾಲ್ ನೆಹರು ಅವರ ಮಾತನ್ನು, ಇಡೀ ಇತಿಹಾಸವನ್ನು ಯಾರೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಏನೇ ತೇಪೆ ಹಾಕುವಂಥ ಕೆಲಸ ಮಾಡಿದರೂ ಅದು ನಿಮ್ಮನ್ನು ನೀವು ಬಚಾವ್ ಮಾಡಿಕೊಳ್ಳಿಕ್ಕೆ ನಿಮ್ಮದು ಒಂದು ಸ್ಟಂಟ್ ಆಗ್ಬೋದೇ ಹೊರತು ಅದು ಸೂತ್ರ ಆಗಲಾರದು, ಸತ್ಯವೂ ಆಗಲಾರದು, ಮತ್ತು ಜನರಿಗೆ ಅದು ಮನವರಿಕೆ ಮಾಡಿಕೊಡಲಿಕ್ಕೆ ನೀವು ಯಾವತ್ತೂ ಸಫಲರಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಕಾಂಗ್ರೆಸ್ಸು ನಿರಾಕರಿಸಿದ್ದಕ್ಕೆ, ಉದ್ಘಾಟನೆಯ ಸಂದರ್ಭದಲ್ಲಿ ಉಪಸ್ಥಿತಿಯನ್ನು ನಿರಾಕರಿಸಿದ್ದಕ್ಕೆ ಕೊಟ್ಟ ಕಾರಣ ಏನು? ನಂಬರ್ 1, ಇದು ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ ದೇಗುಲ, ಅಪೂರ್ಣ ದೇಗುಲ. ಅಪೂರ್ಣ ದೇಗುಲವನ್ನು ಅವಸರದಿಂದ ಉದ್ಘಾಟನೆ ಮಾಡುವ ಉದ್ದೇಶ ಏನು? ಈ ಉದ್ದೇಶವೇ ಪ್ರಶ್ನಾರ್ಹ. ಇದು ಒಂದು ಎಲೆಕ್ಷನ್ನಿನ ಸ್ಟಂಟು, ಚುನಾವಣೆಯ ಸ್ಟಂಟು. ಮತ್ತು ಇದು BJP RSS ಸಂಪೂರ್ಣವಾಗಿ ರಾಮ ಮಂದಿರವನ್ನು ತಮ್ಮ ಖಾಸಗಿ ಸೊತ್ತು ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇದೆ, ವರ್ತಿಸ್ತಾ ಇದೆ. ಇದು BJPಯ ಕಾರ್ಯಕ್ರಮ, ಇದು RSSನ ಕಾರ್ಯಕ್ರಮ. ಆದ್ದರಿಂದ ನಾವು ಪಾಲ್ಗೊಳ್ಳುವುದಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ಸು ಹೇಳಿದೆ. 3 ಕಾರಣಗಳನ್ನು ಕೊಟ್ಟಿದೆ. ಹಾಗಾದರೆ ಅಪೂರ್ಣಗೊಂಡಿದೆ ಅನ್ನೋದಕ್ಕೆ ಎಲ್ಲಿ ಆಧಾರವನ್ನು ಕೊಡ್ತೀರಿ? ಒಂದು ವಿಶಾಲದ ಸಮುದ್ರ ಸದೃಶವಾಗಿ ರಾಮ ಮಂದಿರದ ಪ್ರಮಿಸಸ್ ಅಲ್ಲಿ ಸಿದ್ಧಗೊಳ್ತಾ ಇದೆ.
ಯಾವುದೇ ಇಂಥ ಒಂದು ಜಾಗತಿಕ ಮಟ್ಟದ ಅಥವಾ ಜಾಗತಿಕ ಮಟ್ಟದಲ್ಲಿ ಒಂದು ಗಮನ ಸೆಳೆಯುವಂಥ ಒಂದು ಚರಿತ್ರಾರ್ಹವಾದಂಥ ಒಂದು ಕೆಲಸ ಅದು ಏಕಕಾಲದಲ್ಲಿ ಮುಗಿಯುವ ಕೆಲಸವೇ? ರಾಮ ಮಂದಿರ 3 ಹಂತದಲ್ಲಿ ಕಟ್ಟಲ್ಪಡ್ತಾ ಇದೆ. ಈಗ ಶಾಸ್ತ್ರೋಕ್ತವಾಗಿ ಮತ್ತು 22ಕ್ಕೆ ಯಾಕೆ ನಾವು ಮಾಡ್ತಾ ಇದ್ದೇವೆ ಅನ್ನೋದನ್ನು ಧಾರ್ಮಿಕವಾಗಿ ಶಾಸ್ತ್ರಸಮ್ಮತವಾಗಿ ಅದಕ್ಕೆ ಪ್ರಮಾಣಬದ್ಧತೆಯನ್ನು ರಾಮ ಮಂದಿರ ಟ್ರಸ್ಟು ಈಗಾಗಲೇ ಕೊಟ್ಟಿದೆ. ಮತ್ತು ರಾಮ ಮಂದಿರಕ್ಕೆ ಉದ್ಘಾಟನೆಗೆ ಬೇಕಾದಂಥ ಯಾವ್ಯಾವ ವ್ಯವಸ್ಥೆ ಬೇಕು ಅನ್ನೋದನ್ನು ಎಲ್ಲವೂ ಪೂರ್ಣಗೊಂಡಿದೆ. ಒಂದೊಂದಾಗಿ ಅದು ಉದ್ಘಾಟನೆಗೊಳ್ತಾ ಹೋಗ್ತಾ ಇದೆ. ಹಾಗಾಗಿ ಅಪೂರ್ಣ ದೇಗುಲ ಅನ್ನೋದಕ್ಕೆ ಯಾವುದೇ ರೀತಿಯಲ್ಲೂ ಸಮಜಾಯಿಷಿಯನ್ನು ಸಮರ್ಥನೆಯನ್ನು ಕಾಂಗ್ರೆಸ್ಸು ಕೊಡಲಾರದು. ಇಡೀಯದಾದ ರಾಮ ಮಂದಿರದ ಆವರಣ ಏನಿದೆ ಅದು ಇನ್ನೂ 10 ವರ್ಷ ಕಟ್ಟುವಷ್ಟು ಕೆಲಸ ಇದೆ ಅಲ್ಲಿ. ಆದ್ದರಿಂದ ಅದು ನಿಮ್ಮ ಸಮರ್ಥನೆಯೇ ಅಂತಾದರೆ ಅದು ಹೇಗಾಗತ್ತೆ? ಒಂದು. ಎರಡನೇದು, BJPಯ ಕಾರ್ಯಕ್ರಮ ಹೇಗೆ ಸಾಧ್ಯ? ಇದು 4,000 ಕೋಟಿ ಭಕ್ತಾದಿಗಳು ಕೊಟ್ಟಿದ್ದಾರೆ. ಭಕ್ತಾದಿಗಳ ದೇಣಿಗೆಯಿಂದ ಆಗ್ತಾ ಇರುವಂಥ ಕಾರ್ಯಕ್ರಮ. ರಾಮ ಮಂದಿರ ಟ್ರಸ್ಟ್ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅದಕ್ಕೆ ಅದರದೇ ಆದಂಥ ವಿದ್ಯುಕ್ತವಾದಂಥ ಟ್ರಸ್ಟ್ ಇದೆ. ಅದಕ್ಕೊಂದು ಆಡಿಟ್ ಇದೆ, ಲೆಕ್ಕಾಚಾರ ಇದೆ. ಈಗಾಗಲೇ ಅದನ್ನು 1,500-600 ಕೋಟಿಯವರೆಗೆ ಎಲ್ಲೆಲ್ಲಿ ಹೇಗೆ ಖರ್ಚು ಮಾಡಿದ್ದೇವೆ ಅನ್ನೋದಕ್ಕೆ ಅದಕ್ಕೆ ಆಧಾರವನ್ನು ಕೊಡಲಾಗಿದೆ. ಚಂಪತ್ ರಾಯ್ ಅದನ್ನು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಇನ್ನು ಮುಂದೆ ಅದನ್ನು ಹಂತ ಹಂತವಾಗಿ ಕೊಡ್ತಾರೆ. ಇನ್ನು ಟ್ರಸ್ಟು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಎಲ್ಲರನ್ನೂ ಕರೆಯುವ ಕೆಲಸವನ್ನು ಮಾಡಿದೆ. BJPಯ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಇದರಲ್ಲಿ? ಟ್ರಸ್ಟಿನ ಮುಖವಾಣಿಯನ್ನೇ ಎದುರಿಟ್ಟುಕೊಂಡು ಟ್ರಸ್ಟೇ ಹೋಗಿ ಪ್ರಧಾನಿಯನ್ನು ಆಹ್ವಾನಿಸಿದೆ. ಇನ್ನು ಎಲೆಕ್ಷನ್ ಸ್ಟಂಟು ಅಂತಾದರೆ ಆಗ ರಾಮ ಮಂದಿರ ಉದ್ಘಾಟನೆ ಮಾಡಬಾರ್ದೆ? ಆಯಿತು, ನೀವು ಎಲೆಕ್ಷನ್ ಸ್ಟಂಟು ಅಂತ ಯಾಕೆ ಈಗ ಹೇಳ್ತಾ ಇದ್ದೀರಿ? ಇನ್ವಿಟೇಷನ್ ಬಂದ ತಕ್ಷಣ ಎಡಪಂಥೀಯರು ಅಥವಾ ಪಶ್ಚಿಮ ಬಂಗಾಳದ ಸರ್ಕಾರ ಇವರೆಲ್ಲರೂ, ಕೇರಳ ಇವರೆಲ್ಲರೂ ಏನು ಮಾಡಿದರು? ನಾವು ಹೋಗುವುದಿಲ್ಲ, ಭಾಳ ಸ್ಪಷ್ಟವಾಗಿ ಹೇಳಿದರು. ಅವರ ನಿಲುವು ಭಾಳ ಕರೆಕ್ಟಾಗಿತ್ತು. ಅದು ನೀವು ಇಲ್ಲಿಯವರೆಗೆ ನಮಗೆ ಇನ್ವಿಟೇಷನ್ ಕೊಟ್ಟಿಲ್ಲ, ನಮ್ಮನ್ನು ಕರೆಯಲಿಲ್ಲ, ನಾವು ರಾಮಭಕ್ತರು, ನಾವು ಹಿಂದುತ್ವವಾದಿಗಳು, ನಾನು ಹಿಂದೂ ಆದರೆ ಹಿಂದುತ್ವವಾದಿಯ ವಿರೋಧಿ ಅಂತ ನಮ್ಮ ಸಿದ್ದರಾಮಯ್ಯನವರು ಬೇರೆ ಗೊಂದಲದ ಅಥವಾ ಅವರದೇ ಆದಂಥ ಸೈದ್ಧಾಂತಿಕ ಹೇಳಿಕೆ. ಇವೆಲ್ಲ ನಾಟಕಗಳು ನಡೆದು ಇನ್ನೇನು 10 ದಿನ ಬಾಕಿ ಇದೆ ಅನ್ನುವಾಗ ನೀವು ನಿಮ್ಮದೇ ಆದಂಥ ಒಂದು ಪಕ್ಷೀಯ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಉಳಿಸ್ಕೊಳ್ಳಲಿಕ್ಕೆ ಎಲ್ಲೋ ಮುಸ್ಲಿಮರ ಎದೆಗೆ ಚೂರಿ ಹಾಕಿದಂಗೆ ಆಗ್ಬಿಡ್ಬೋದು, ಮುಸ್ಲಿಮರಿಗೆ ಭಾಳ ನೋವಾಗಿಬಿಡ್ಬೋದು. ಈ ವೋಟ್ ಬ್ಯಾಂಕನ್ನು ನಾವು ಕಳ್ಕೊಂಬಿಟ್ರೆ, ಡಿಸ್ಟರ್ಬ್ ಆಗಿಬಿಟ್ರೆ ಮುಂದೇನು ಗತಿ? ಇದ್ದದ್ದು ಹೋಯ್ತು ಮದ್ದನಗುಣದಿಂದ ಅಂತ ಆಗ್ಬಿಟ್ರೆ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ತಿಣ್ಕಾಡಿ ಕೊನೆಗೂ ಹುಡುಕಾಟ ಮಾಡಿ ಒಂದು ಸಂಶೋಧನೆಯನ್ನು ಮಾಡಿ ಈ ಸೂತ್ರವನ್ನು ಕಂಡುಹಿಡಿದಿದ್ದೀರಿ. ನಿಶ್ಚಯವಾಗಿ ನೀವು ಮುಸ್ಲಿಮರು, ಸ್ವತಃ ಮುಸ್ಲಿಮರೇ ಹೋಗ್ತಾ ಇದ್ದಾರೆ. ಅಯೋಧ್ಯೆಗೆ ವಿರುದ್ಧವಾಗಿ ಕೇಸ್ ಹಾಕಿದವರು ಇಕ್ಬಾಲ್ ಅವರೇ ಹೋಗ್ತಾ ಇದ್ದಾರೆ, ಧರ್ಮಗುರುಗಳೇ ಹೋಗ್ತಾ ಇದ್ದಾರೆ. ಇಡೀ ಅಯೋಧ್ಯೆಯಲ್ಲಿ ಇದ್ದಂಥ ಮುಸ್ಲಿಂ ಸಮುದಾಯ ಇವತ್ತು ಅಲ್ಲಿಯ ಅಭಿವೃದ್ಧಿಯ ಮಂತ್ರವನ್ನು ದಿನನಿತ್ಯ ಮಾಧ್ಯಮದಲ್ಲಿ ಪಠಿಸ್ತಾ ಇವೆ. ಮುಸ್ಲಿಂ ಮಹಿಳೆಯರು ಅದಕ್ಕೆ ರಾಮ ಜ್ಯೋತಿಯನ್ನು ಹಿಡಿಲಿಕ್ಕೆ ಮುಂದಾಗಿದ್ದಾರೆ. ಬಹುತೇಕ ರಾಜಕೀಯ ಪಕ್ಷಗಳು ಬಾಯಿಗೆ ಬಂದಾಗೆ ಕೆಟ್ಟ ಮಾತುಗಳ ಆಡಿದಾಗೆಲ್ಲ ಇಡೀ ದೇಶ ಒಕ್ಕರ್ಲಿಂದ ಅದನ್ನು ತಿರಸ್ಕಾರ ಮಾಡಿದೆ. ರಾಮ ಮಂದಿರ ಉದ್ಘಾಟನೆ ಅನ್ನೋದನ್ನು ಒಂದು ಭಾವನಾತ್ಮಕವಾದಂಥ ಪ್ರಶ್ನೆಯಾಗಿ BJP ತೆಗೆದುಕೊಂಡಿದೆ. ಬಹುಸಂಖ್ಯಾತರ ಭಾವನೆಗಳೊಟ್ಟಿಗೆ ಆಟ ಆಡ್ತಾ ಇದೆ ಅಂತ ಕಾಂಗ್ರೆಸ್ಸು ಆರೋಪ ಮಾಡಿದೆ. ಹಾಗಾದರೆ ಬಹುಸಂಖ್ಯಾತರ ವಿಶ್ವಾಸವನ್ನು ಈ 75 ವರ್ಷಗಳಲ್ಲಿ ಕಾಂಗ್ರೆಸ್ಸಿಗರು ಎಷ್ಟು ಗೌರವಿಸಿದ್ದಾರೆ, ಎಷ್ಟು ಅದನ್ನು ಮೌಲ್ಯಯುತವಾಗಿ ಗಮನಿಸಿದ್ದಾರೆ?
ಈ ದೇಶದ ಸನಾತನ ಧರ್ಮ, ಮೂಲ ಧರ್ಮ, ಮೂಲ ನೆಲೆ, ನಮ್ಮ ನಾಗರಿಕತೆ, ಅದು ಭರತಖಂಡದ ನಾಗರಿಕತೆ, ಭರತಖಂಡದ ಉಸಿರು ರಾಮ ಮತ್ತು ಕೃಷ್ಣ. ಆ ಎರಡು ಮಹಾಕಾವ್ಯಗಳು ನಮ್ಮ ಭಾರತದ ಎರಡು ಕಣ್ಣುಗಳು, ಆತ್ಮ. ಹೀಗಿದ್ದೂ ಕೂಡ ಅದರ ಮೇಲೆ ಎಷ್ಟು ದಾಳಿಯನ್ನು ಮಾಡಿದ್ರಿ, ಎಷ್ಟು ಹೀನಾಯವಾಗಿ ಅದನ್ನು ಹತ್ತಿಕ್ಕಲಿಕ್ಕೆ ನೋಡಿದ್ರಿ, ಏನೇನು ಕೆಲಸಗಳನ್ನು ನೀವು ಮಾಡಿಲ್ಲ. ನಮಗೂ ಅದನ್ನು ಹೇಳಿ 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 ಸಾಕಾಗಿ ಹೋಗಿದೆ. ಹಾಗಾಗಿ ಮತ್ತೆ ಪುನರುಚ್ಚಾರ ಮಾಡುವ ಅಗತ್ಯ ಇಲ್ಲ. ಆದರೆ ಈ ದೇಶದ ಬಹುಸಂಖ್ಯಾತರ ಭಾವನೆಯೊಟ್ಟಿಗೆ ಅತ್ಯಂತ ನಿಷ್ಠುರವಾಗಿ ನಿಷ್ಕರುಣೆಯಿಂದ ವರ್ತಿಸ್ತಾ ಇರುವುದು ನೀವೇ ಹೊರತು ಬೇರೆ ಪಕ್ಷಗಳಲ್ಲ. ಅಥವಾ ರಾಮ ಮಂದಿರವನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದದ್ದೇ ಸಾಕು ಬಹುಸಂಖ್ಯಾತರ ಭಾವನಾತ್ಮಕವಾದಂಥ ಜಗತ್ತನ್ನು BJP ಗೆಲ್ಲಲಿಕ್ಕೆ ಅಥವಾ ಮೋದಿಯವರು ಗೆಲ್ಲಲಿಕ್ಕೆ. ಅವರು ಉದ್ಘಾಟನೆ ಮಾಡಿಯೇ ಗೆಲ್ಲಬೇಕು ಅನ್ನೋದು ಏನೂ ಇಲ್ಲ. ಇವತ್ತಲ್ಲ ನಾಳೆ ಅದು ಉದ್ಘಾಟನೆ ಆಗತ್ತೆ. ಕೋರ್ಟೆ ತೀರ್ಪು ಕೊಟ್ಟಾಗಿದೆ, ಜನ ಒಪ್ಪಿಕೊಂಡಾಗಿದೆ, ಅಲ್ಲಿ ಕೆಲಸ ಆರಂಭ ಆಗಿದೆ, ನಡೀತಾ ಇದೆ. ಅದು ಇವತ್ತಲ್ಲ ನಾಳೆ ಮುಗೀತದೆ. ಅದನ್ನು ಉದ್ಘಾಟನೆ ಮಾಡಿ ವೋಟ್ ಬ್ಯಾಂಕ್ ರಾಜಕೀಯ ಮಾಡ್ತದೆ BJP ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? BJP ಕಟ್ತಾ ಇಲ್ಲ, ತೆರಿಗೆ ಹಣದಲ್ಲಿ ಕಟ್ತಾ ಇಲ್ಲ. ಅದು ಜನರ ಇಡೀ ವಿಶ್ವಾಸದ ದೇಗುಲವಾಗಿ ಇವತ್ತು ನಿರ್ಮಾಣಗೊಳ್ತಾ ಇದೆ. ಜನರ ಭಾವ ದೇಗುಲವಾಗಿ ನಿರ್ಮಾಣಗೊಳ್ತಾ ಇದೆ. ಜನರ ನಂಬಿಕೆಯ ದೇಗುಲವಾಗಿ ಅದು ನಿರ್ಮಾಣಗೊಳ್ತಾ ಇದೆ. ಈ ದೇಶದ ಸನಾತನ ಧರ್ಮದ ಪುನರುತ್ಥಾನದ ಸಂಕೇತವಾಗಿ ಅದು ಕಂಗೊಳಿಸ್ತಾ ಇದೆ. ಇಡೀ ವಿಶ್ವದ ನೆಲೆಗಟ್ಟಿನಲ್ಲಿ ಹಿಂದೂ ಧರ್ಮದ, ಹಿಂದುತ್ವದ, ರಾಮಜಪದ ಒಂದು ಹೊಸ ಶಕೆ ಆರಂಭ ಆಗಿದೆ. ಹೀಗಿರುವಾಗ ಬಹುಸಂಖ್ಯಾತರ ಭಾವನೆಗಳೊಟ್ಟಿಗೆ BJP ಚೆಲ್ಲಾಟ ಆಡ್ತಾ ಇದೆ, ಆಟ ಆಡ್ತಾ ಇದೆ ಅನ್ನುವಂಥ ನಿಮ್ಮ ಮಾತು ನಿಮಗೇ ತಿರುಗುಬಾಣ ಆಗತ್ತೆ ಅನ್ನೋದರ ಬಗ್ಗೆ ಯಾವ ಸಂಶಯವೂ ಬೇಕಾಗಿಲ್ಲ. ಈ ಮೂರು ಕಾರಣವನ್ನು ಏನು ಕೊಟ್ಟು ಇವತ್ತು ರಾಮ ಮಂದಿರದ ಉದ್ಘಾಟನೆಗೆ ಟ್ರಸ್ಟ್ ಕೊಟ್ಟಂಥ ಆಹ್ವಾನವನ್ನು ತಿರಸ್ಕರಿಸ್ತಾ ಇದ್ದೀರಿ. ಬಹುಶಃ 24ರ ಚುನಾವಣೆಯಲ್ಲಿ ಇದೇ ರಾಮ, ಇದೇ ಹನುಮ ಬಹುಸಂಖ್ಯಾತರ ಎದೆಯಲ್ಲಿ ಕೂತು ಮತದಾನವನ್ನು ಮಾಡಿಸ್ತಾನೆ. ಆ ದಿನ ದೂರ ಇಲ್ಲ. ಅಂದರೆ ಕೊನೆಗೂ ಕಾಂಗ್ರೆಸ್ಸಿನ ಇರಾದೆ ಏನು, ಕೊನೆಗೂ ಕಾಂಗ್ರೆಸ್ಸಿನ ನಿಲುವು ಏನು, ಕೊನೆಗೂ ಕಾಂಗ್ರೆಸ್ಸು ಯಾವ ನಿಲುವನ್ನು, ನೀತಿಯನ್ನು ಇಟ್ಟುಕೊಂಡು ಅದು ಆಡಳಿತಾತ್ಮಕವಾಗಿ ವ್ಯವಹರಿಸ್ತದೆ ಅಥವಾ ಈ ದೇಶವನ್ನು ನೋಡ್ತದೆ ಅಥವಾ ಈ ದೇಶವನ್ನು ಕಟ್ಟುತ್ತದೆ ಅನ್ನುವಂಥ ಒಂದು ಸ್ಪಷ್ಟ ಬ್ಲೂ ಪ್ರಿಂಟು ನಿಮ್ಮ ತಿರಸ್ಕಾರದ 3 ಅಂಶಗಳಲ್ಲಿದೆ ಅಂತ ನಾನು ಭಾವಿಸ್ತೇನೆ. ಅವರಿಗೆ ಕೊನೆಗೂ ನೀವು ಏನು ಬೇಕಾದ್ರಾಗಲಿ, ದೇಶದ ಧರ್ಮ ಮುಖ್ಯ ಅಲ್ಲ, ದೇಶದ ಬಹುಸಂಖ್ಯಾತರ ಭಾವನೆ ಮುಖ್ಯ ಅಲ್ಲ, ದೇಶದ ಸನಾತನ ನೆಲೆಗಟ್ಟು ಮುಖ್ಯ ಅಲ್ಲ, ದೇಶದ ಇಡೀ ಚರಿತ್ರೆ ಮುಖ್ಯ ಅಲ್ಲ, ಯಾವುದು ಮುಖ್ಯ ಅಲ್ಲ. ವೋಟ್ ಬ್ಯಾಂಕಿನ ರಾಜಕಾರಣವೇ ಮುಖ್ಯ. ಭಾರತ ಜೋಡೋ ನ್ಯಾಯ ಯಾತ್ರೆ ಅಂತ ಏನೊಂದು ಈಗ ಹೊರಟಿದೆಯಲ್ಲ, ಅದಕ್ಕೆ ಈಗಾಗಲೇ ಅಸ್ಸಾಮು ಮತ್ತು ಮಣಿಪುರ ನೆಲವನ್ನು ಕೊಟ್ಟಿಲ್ಲ. ಕಾರ್ಯಕ್ರಮಕ್ಕೆ ನಾವು ಒಪ್ಪಿಗೆ ಕೊಡುವುದಿಲ್ಲ, ನಮ್ಮ ನೆಲದಲ್ಲಿ ನೀವು ಕಾರ್ಯಕ್ರಮ ಮಾಡಿಕೊಡುದು ಅಂತ ಹೇಳಿದೆ. ಇವರು ಅಯೋಧ್ಯೆಯನ್ನು ಸ್ಕಿಪ್ ಮಾಡುವ ಹಂತದಲ್ಲಿದ್ದಾರೆ. ರಾಹುಲ್ ಗಾಂಧಿ ಅವರ ಇಡೀ ಪ್ರಯಾಣದ ಬೆಲ್ಟಲ್ಲಿ ಅಯೋಧ್ಯೆಯೂ ಬರುತ್ತೆ. ಆದರೆ ಅಯೋಧ್ಯೆಯನ್ನು ಪ್ರತ್ಯೇಕಿಸಿ ತನ್ನ ಯಾತ್ರೆಯನ್ನು ಮಾಡ್ತೇನೆ ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಯಾಕೆ ಇದು? ಹಾಗಾದರೆ ಒಂದು ದೇಶದ ಬಹುಸಂಖ್ಯಾತರ ನಂಬಿಕೆಯ ನೆಲೆ ಇವತ್ತು 500 ವರ್ಷಗಳ ಹೋರಾಟದ ನಂತರ ಉದ್ಘಾಟನೆಗೊಳ್ತಾ ಇದೆ. ಅಂಥ ಒಂದು ರಸಕ್ಷಣಗಳಿಗೆ, ಚಾರಿತ್ರಿಕವಾದಂಥ ಸಂದರ್ಭಕ್ಕೆ ತಾವು ಸಾಕ್ಷಿಯಾಗುವುದನ್ನು ತಪ್ಪಿಸ್ಕೊಳ್ತಾ ಇದ್ದೀರಲ್ಲ, ಕುಂಟು ನೆಪವನ್ನು ಹೇಳಿ. ಹಾಗಾದರೆ ನೀವು ಯಾರ ಪರವಾಗಿದ್ದೀರಿ? ಈ ದೇಶವನ್ನು ಯಾವ ಚಹರೆಯಲ್ಲಿ ಕಟ್ಟಲಿಕ್ಕೆ ಹೊರಟಿದ್ದೀರಿ? ನಿಮ್ಮ ಕೈಗೆ ಆಡಳಿತ ಬಂದರೆ ಈ ದೇಶವಾಗಿ ಅದರ ಮೂಲ
ನೆಲೆಗಟ್ಟಿನ ಮೇಲೆ, ಧರ್ಮದ ನೆಲೆಗಟ್ಟಿನ ಮೇಲೆ, ಅದರ ಸನಾತನದ ಒಂದು ನೆಲೆಗಟ್ಟಿನ ಮೇಲೆ ಈ ದೇಶ ನಿರ್ಮಾಣ ಆಗತ್ತೆ ಅಂತ ನಂಬಬೇಕಾ ನಾವು? ಹೇಗೆ ನಂಬಬೇಕು? ಇಡೀಯದಾಗಿ ಸನಾತನ ಧರ್ಮದ ವಿರೋಧಿಗಳು, ಧರ್ಮ ವಿರೋಧಿಗಳು, ಚರಿತ್ರೆಯ ವಿರೋಧಿಗಳು ಅನ್ನುವಂಥ ಮಾತನ್ನು ಇವತ್ತು ಜನ ಬಹುಸಂಖ್ಯಾತರು ಏನು ಮಾತಾಡ್ತಾ ಇದ್ದಾರೆ ಅದಕ್ಕೆ ಸೀಲ್ ಹೊಡೆಯುವ ಹಾಗೆ, ಮುದ್ರೆ ಒತ್ತುವ ಹಾಗೆ ಈ ನಿಮ್ಮ ತೀರ್ಮಾನ ಬಂದಿದೆ ಅನ್ನೋದಕ್ಕೆ ಇನ್ನು ಯಾವುದೇ ನಿಮಗೆ ಹೊರೆಗಲ್ಲನ್ನು ಹಚ್ಚಬೇಕಾಗಿಲ್ಲ, ತರ್ಕವನ್ನು ಮಾಡಬೇಕಾಗಿಲ್ಲ. ನೀವು ಇದನ್ನೇ ಮಾಡ್ತೀರಿ ಅಂತ ದೇಶ ಅತ್ಯಂತ ನಿರೀಕ್ಷೆಯಲ್ಲಿತ್ತು. ಆದರೂ ಎಲ್ಲೋ ಒಂದು ಕಡೆ 138 ವರ್ಷದ ಇಡೀ ಒಂದು ಪಯಣದಲ್ಲಿ, ರಾಜಕೀಯ ಏಳುಬೀಳುಗಳಲ್ಲಿ, ಸೈದ್ಧಾಂತಿಕ ನಿಲುವಿನ ಏಳುಬೀಳುಗಳಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿಗೆ ಒಂದು ಸಣ್ಣ ಮಟ್ಟದ ಜ್ಞಾನೋದಯ ಆಗಿದೆಯೇನೋ? ಈ ನೆಲದ ಸಂಸ್ಕೃತಿಯನ್ನು, ಈ ನೆಲದ ನಂಬಿಕೆಯನ್ನು, ಈ ನೆಲದ ಇಡೀ ಸನಾತನ ಚಾರಿತ್ರಿಕ ಪುರುಷರನ್ನು ಗೌರವಿಸುವ, ಮನ್ನಿಸುವ ಹಂತಕ್ಕೆ ಎಲ್ಲಾದರೂ ಬರಬಹುದೇನೋ? ಕಾರ್ಯಕ್ರಮದಲ್ಲಿ ಭಾಗವಾಗಿ ಆ ಒಂದು ರಸನಿಮಿಷಕ್ಕೆ, ಆ ಒಂದು ಚಾರಿತ್ರಿಕವಾದಂಥ ಸಂದರ್ಭಕ್ಕೆ ಸಾಕ್ಷಿಗಳಾಗಬಹುದು ಅನ್ನುವಂಥ ಒಂದು ನಂಬಿಕೆ ಇತ್ತು. ಆದರೆ ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸವನ್ನು ಇಂಥ ಒಂದು ಇಡೀ ವಿಶ್ವವೇ ಏಕಗಂಟಿನಲ್ಲಿ, ಏಕಸೂತ್ರದಲ್ಲಿ, ಒಕ್ಕೊರಲಿನಿಂದ ಆ ಒಂದು ಕ್ಷಣವನ್ನು ಎದುರುಗೊಳ್ತಾ ಇರುವಂಥ ಹೊತ್ತಿನಲ್ಲಿ ಆ ಪುಣ್ಯದ ಇಡೀಯದಾದಂಥ ಒಂದು ಕ್ಷಣವನ್ನು ತನ್ನದಾಗಿಸಿಕೊಳ್ಬೇಕು, ತಮ್ಮ ಸೌಭಾಗ್ಯ, ತಮ್ಮ ಜೀವಿತಾವಧಿಯಲ್ಲಿ ಇಂಥದ್ದೊಂದು ಕೆಲಸ ಆಗ್ತಾ ಇದೆಯಲ್ಲ, ಆ ಸೌಭಾಗ್ಯಕ್ಕೆ ನಾವು ಸಾಕ್ಷಿಯಾಗಬೇಕು ಅಂತ ಇಡೀ ವಿಶ್ವವೇ ಕಾಯ್ತಾ ಇರುವಾಗ, ಭರತಖಂಡ ಕಾಯ್ತಾ ಇರುವಾಗ, ಕಾಂಗ್ರೆಸ್ಸು ಮಾತ್ರ ತಾವೆಲ್ಲರೂ ಅಂದರೆ ಎಲ್ಲ ದೇಶಿಕರೂ ಒಂದು ಕಡೆ ನಡೆದರೆ ತನ್ನದೇ ಒಂದು ದಾರಿ ಅನ್ನುವಂಥದ್ದನ್ನು ಕೇವಲ ಅಧಿಕಾರ ರಾಜಕಾರಣಕ್ಕಾಗಿ, ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ, ಕೇವಲ ತನ್ನ ಸಾಂಪ್ರದಾಯಿಕ ವೋಟರ್ಸ್ಗಳನ್ನು ಉಳಿಸ್ಕೊಳ್ಬೇಕು ಅನ್ನುವ ಸ್ವಾರ್ಥಕ್ಕಾಗಿ ಇಂಥ ಒಂದು ನೀಚತನದ ಕೆಲಸವನ್ನು ಕೈಗೊಂಡಿದೆ ಅಂತಾದರೆ ಅದು ದೇಶದ ಪರವಾಗಿದೆಯೋ, ದೇಶಿಕರ ಪರವಾಗಿದೆಯೋ, ಬಹುಸಂಖ್ಯಾತರ ಪರವಾಗಿದೆಯೋ, ವಿರೋಧವಾಗಿದೆಯೋ, ಅಥವಾ ರಾಮ ಮಂದಿರದ ಪರವೋ ವಿರೋಧವೋ ಅನ್ನೋದನ್ನು ಜನ ಖಂಡಿತವಾಗಿ ತೀರ್ಮಾನ ಮಾಡ್ತಾರೆ. 24ರ ಚುನಾವಣೆಯ ಸಮೀಕ್ಷೆ ಈಗಾಗಲೇ ಹೊರಗಡೆ ಬರ್ತಾ ಇದೆ. ಅದರ ಫಲಿತಾಂಶ ಏನು ಅನ್ನೋದನ್ನು ಜನರ ಎದುರು ಸಮೀಕ್ಷೆ ಮುಂದಿಡ್ತಾ ಇದೆ. ಅಂಥ ಸಂದರ್ಭದಲ್ಲಿ ತನ್ನ ವೋಟ್ ಬ್ಯಾಂಕಿನನ್ನು ಸಮರ್ಥವಾಗಿ, ಸಾಂಪ್ರದಾಯಿಕವಾಗಿ ಉಳಿಸಿಕೊಳ್ಳಲೇಬೇಕು ಅನ್ನುವ ತೀರ್ಮಾನಕ್ಕೆ ಕೊನೆಗೂ ಬಂದ ಕಾಂಗ್ರೆಸ್ ರಾಮ ಮಂದಿರದ ಉದ್ಘಾಟನೆಯ ಪವಿತ್ರ ಕ್ಷಣವನ್ನು, ಚಾರಿತ್ರಿಕ ಕ್ಷಣವನ್ನು, ಅದರಲ್ಲಿ ಭಾಗಿಯಾಗುವಂಥ ಒಂದು ಸೌಭಾಗ್ಯವನ್ನು ಕೈ ಚೆಲ್ಲಿದೆ. 24ರ ಚುನಾವಣೆಯಲ್ಲಿ ಜನಸಾಮಾನ್ಯರು, ಬಹುಸಂಖ್ಯಾತರು ಹಾಗಾದರೆ ಕಾಂಗ್ರೆಸ್ಸಿನ ಕೈ ಹಿಡಿಬಹುದೇ? ಅಥವಾ ಬಹುಸಂಖ್ಯಾತರಿಗೆ ಅವಮಾನ ಆದರೂ ಚಿಂತೆ ಇಲ್ಲ, ನೋವಾದರೂ ಚಿಂತೆ ಇಲ್ಲ, ಅವರ ಭಾವನೆಗೆ ಧಕ್ಕೆಯಾದರೂ ಚಿಂತೆ ಇಲ್ಲ, ಅವರ ಭಾವನೆಗೆ ನಾವು ಬೆಲೆ ಕೊಡದೇ ಇದ್ದರೂ ಪರವಾಗಿಲ್ಲ, ನಮಗೆ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕೇ ಮುಖ್ಯ, ಅದೇ ನಮ್ಮ ಆಸ್ತಿ, ಅದೇ ನಮ್ಮ ದೃಷ್ಟಿ, ಅದೇ ನಮ್ಮ ಭವಿಷ್ಯ, ನಾವು ಅದನ್ನು ಬಿಟ್ಟು ಬೇರೆ ಯಾವುದನ್ನೂ ಈ ದೇಶದಲ್ಲಿ ನಾವು ಬಹುಸಂಖ್ಯಾತರ ದೃಷ್ಟಿಯಿಂದಲೋ, ಅವರ ಭಾವನಾತ್ಮಕವಾದಂಥ ದೃಷ್ಟಿಯಿಂದಲೋ ಅದು ನಿರ್ಣಾಯಕ ಅಂತ ಭವಿಷ್ಯದಲ್ಲಿ ಅಥವಾ ವರ್ತಮಾನದಲ್ಲಿ ಅದು ಕಂಡುಬಂದರೂ ಕೂಡ ನಾವು ಅದನ್ನು ತಿರಸ್ಕಾರ ಮಾಡ್ತೇವೆ. ನಾವು ವೋಟ್ ಬ್ಯಾಂಕಿನ ರಾಜಕೀಯದ ಮೇಲೇ ನಾವು ಕಾವು ಕೂತ್ಕೊಳ್ತೇವೆ. ಅದು ನಮ್ಮ ಚರಿತ್ರೆ, ನಮ್ಮ ಜೀನ್ಸ್, ಅದು DNA ಅನ್ನುವ ಅರ್ಥದಲ್ಲೇ ಪ್ರಾಯಶಃ ಕಾಂಗ್ರೆಸ್ಸು ವರ್ತಿಸ್ತಾ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ಪ್ರಜ್ಞೆಯಾಗಿ ನಿಲ್ತದೆ ಇತಿಹಾಸದಲ್ಲಿ. ಇನ್ಯಾವತ್ತೂ ನೀವು ಯಾವುದೇ ರೀತಿಯಲ್ಲೂ ನಾವು ಹಿಂದೂಗಳು, ನಾವು ರಾಮ ಮಂದಿರದ ಪರವಾಗಿದ್ದೇವೆ, ನಾವು ರಾಮನನ್ನು ಜಪಿಸ್ತೇವೆ ಅಂತ ಹೇಳಿ ನೀವು ಎಲ್ಲೇ ಹೋಗಿ, ಕಾಶಿಗೆ ಹೋಗಿ, ಮಥುರಕ್ಕೆ ಹೋಗಿ, ಸೋಮನಾಥಕ್ಕೆ ಹೋಗಿ, ಅಥವಾ ರಾಮ ಮಂದಿರಕ್ಕೆ ಹೋಗಿ ನೀವು ನಾಮ ಹಾಕ್ಕೊಳ್ಳಿ, ಜನ್ವಾರ ಹಾಕ್ಕೊಳ್ಳಿ, ಏನೇ ಮಾಡಿದರೂ ಇನ್ನು ಮುಂದೆ ಮಾತ್ರ ಜನ ನಿಮ್ಮನ್ನು
ಖಂಡಿತವಾಗಿ ಒಪ್ಪುವುದಿಲ್ಲ. ಜನ ತೀರ್ಮಾನಿಸ್ತಾರೆ, ತಿರಸ್ಕಾರ ಮಾಡಿಯೇ ಮಾಡ್ತಾರೆ. ನೀವು ಬಿ ಜೆ ಪಿಯ ಇಲೆಕ್ಷನ್ ಸ್ಟಂಟು ಅಂಥೇಳಿ, ಬಿ ಜೆ ಪಿಯದ್ದೇ ಕಾರ್ಯಕ್ರಮ ಅಂಥೇಳಿ, RSSದ್ದೇ ಕಾರ್ಯಕ್ರಮ ಅಂಥೇಳಿ ಏನಾದರೂ ಹೇಳಿ, ಜನ ಅದನ್ನು ತೀರ್ಮಾನಕ್ಕೆ ಒಡ್ತಾರೆ, ಜನ ತೀರ್ಮಾನಿಸ್ತಾರೆ. ಇಂಥ ಒಂದು ಸಂದರ್ಭವನ್ನು ಪ್ರಾಯಶಃ ಯಾವುದೇ ಒಂದು ದೇಶದಲ್ಲಿ, ಆ ದೇಶದಲ್ಲಿ ಹುಟ್ಟಿದಂಥ, ಆ ದೇಶದಲ್ಲೇ ಬೆಳೆದಂಥ, ಆ ದೇಶದ ಸ್ವಾತಂತ್ರ್ಯಕ್ಕೆ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದೇವೆ ಅಂತ ಹೇಳಿಕೊಳ್ಳುವಂಥ ಒಂದು ರಾಷ್ಟ್ರೀಯ ಪಕ್ಷ ಇಂಥ ಸಂದರ್ಭವನ್ನು ಪ್ರಾಯಶಃ ಯಾವುದೋ ಸಂದರ್ಭದಲ್ಲೂ ಅದನ್ನು ಉಪಯೋಗಿಸ್ಕೊಳ್ತದೆ ಹೊರತು, ಭಾಗಿಯಾಗ್ತದೆ ಹೊರತು, ಅದು ರಾಜಕೀಯದ ಯಾವುದೇ ಸಂಕರ ಮುಂದೆ ಬರಲಿ, ಆದರೆ ಅದನ್ನು ನಾವು ನಿಭಾಯಿಸ್ತೇವೆ, ಸಮರ್ಥಿಸ್ತೇವೆ. ನಾವು ಈ ದೇಶಿಕರು, ನಾವು ಭಾರತದ ಮಾತೆಯ ಮಕ್ಕಳು, ನಮಗೂ ರಾಮ ಮತ್ತು ಕೃಷ್ಣ ಬೇಕು ಅನ್ನುವಂಥ ಒಂದು ನಿಲುವನ್ನು ತಾಳ್ಕೊಳ್ತಿತ್ತೇನೋ. ಆದರೆ ಕಾಂಗ್ರೆಸ್ಸು ಅದರ ಮೂಲ ಚಹರೆಗೆ ಒತ್ತು ಕೊಟ್ಟಿದೆ, ಮೂಲ ಅದರ ಇಡೀ ಸ್ವಭಾವಕ್ಕೆ ಅದು ಸಾಕ್ಷಿಯಾಗಿ ಪ್ರತಿಕ್ರಿಯಿಸಿದೆ. ರಾಮ ಮಂದಿರದ ಉದ್ಘಾಟನೆಗೆ ನಾವು ಭಾಗವಹಿಸುವುದಿಲ್ಲ, ಅದಕ್ಕಿರುವ ಈ ಕಾರಣಗಳು ಅಂಥೇಳಿ ಕಾರಣಗಳನ್ನು ಪಟ್ಟಿ ಮಾಡಿ ಕೊಟ್ಟಿದೆ. ಇನ್ನು ಜನರ ತೀರ್ಮಾನಕ್ಕೆ ಬಿಟ್ಟದ್ದು. ಕಾಂಗ್ರೆಸ್ಸು ತೀರ್ಮಾನಿಸಿದ್ದು ಸರಿಯೋ, ಅವರು ಕೊಟ್ಟ ಕಾರಣ ಸರಿಯೋ, ಅಥವಾ ಕಾಂಗ್ರೆಸ್ಸಿನ ಈ ಕಾರಣಗಳು, ನಿರ್ಣಯ ಇದು ದೇಶದ ಇಡೀದಾದಂಥ ಬಹುಸಂಖ್ಯಾತರ ಭಾವನೆಗೆ ಧಕ್ಕೆ ತರುವಂಥ, ವಿರೋಧಿಯಾದಂಥ ಮತ್ತು ನೋವು ಕೊಡುವಂಥ ಒಂದು ತೀರ್ಮಾನವೋ ಅನ್ನೋದನ್ನು ಜನ ಈ ಹೊತ್ತಿನಲ್ಲಿ ಈಗ ಖಚಿತವಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗತ್ತೆ, ತೆಗೆದುಕೊಳ್ತಾರೆ. ಪ್ರಾಯಶಃ ಅದಕ್ಕೆ ಸಾಕ್ಷಿಯಾಗಿ ಅದರ ಫಲಿತಾಂಶ 2024ಕ್ಕೆ ಬರುತ್ತೆ ಆ MP ಇಲೆಕ್ಷನಲ್ಲಿ ಅನ್ನೋದು ಈಗ ಜನಸಾಮಾನ್ಯರು ಆಡ್ಕೊಳ್ತಾ ಇರುವಂಥ ಮಾತು. ನಮಸ್ತೆ.